ಮಿತ್ರರೇ, ಕೆಎಸ್ಆರ್ಟಿಸಿ ಜಂಟಿ ಕ್ರಿಯಾ ಸಮಿತಿ ಇದೇ ತಿಂಗಳು 29ರಂದು ಬೆಂಗಳೂರು ಚಲೋ ಕರೆ ಕೊಟ್ಟಿದೆ. ಸಾರಿಗೆ ನೌಕರರು ಈ ದಿನದಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಯಶಸ್ವಿ ಮಾಡಿ ಸರ್ಕಾರಕ್ಕೆ ಟಕ್ಕರು ಕೊಡುವ ಸಾಧ್ಯತೆ ಉಂಟು. ಭಾರತೀಯ ಮಜ್ದೂರ್ ಸಂಘದ ರಾಜ್ಯ ಕಾರ್ಯದರ್ಶಿ ಗಂಗಾಧರ್ ಗಾಣಿಗೇರ್ ಇವರು ಡಾಕ್ಟರ್ ಕೆ.ಎಸ್. ಶರ್ಮಾ ಕೆಎಸ್ಆರ್ಟಿಸಿ ನೌಕರರ ಮಹಾಮಂಡಳದ ಅಧ್ಯಕ್ಷರನ್ನು ಭೇಟಿ ಮಾಡಿ ಒಂದೇ ವೇದಿಕೆಯಿಂದ ಸರ್ಕಾರಕ್ಕೆ ಟಕ್ಕರ್ ಕೊಡಲು ತೀರ್ಮಾನಿಸಿದ್ದಾರೆ. ಇದು ಉತ್ತಮ ಬೆಳವಣಿಗೆ. ಶ್ರೀ ಗಂಗಾಧರ್ ಗಾಣಿಗೇರ್ ಅವರು ಹಾಗೂ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಶಾಸಕರು ಮಾಧ್ಯಮದಲ್ಲಿ ಸಾರಿಗೆ ನೌಕರರ ಬಗ್ಗೆ ಮಾತನಾಡಿದ್ದಾರೆ. ಸ್ತ್ರೀ ಶಕ್ತಿ ಯೋಜನೆ ಕೂಡ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಸ್ತ್ರೀ ಶಕ್ತಿ ಯೋಜನೆ ಬಾಕಿಯನ್ನ ಸರ್ಕಾರ ಪಾವತಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇವರ ಬಾಯಿಯಿಂದ ನಾವು ಕೇಳೋಣ. ಅದು ಅಲ್ಲದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡ್ರಿ ಇನ್ನೊಬ್ಬರಿಗೆ. ಸಭೆಯಲ್ಲಿ ಅವರು ಹೇಳಿದಂಥ ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಅವರು 1/1/2024 ಏನು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು, ಅದರ ಬದಲಿ ಅವರು ಏನೈತಿ 1/1/2026 ವೇತನ ಪರಿಷ್ಕರಣೆ ಮಾಡ್ತೀವಿ ಮತ್ತು ಅರೇರ್ಸ್ 2026 ಏನು 20 ತಿಂಗಳನ್ನು ಮೈನಸ್ ಮಾಡಿ 14 ತಿಂಗಳು ಮಾತ್ರ ಕೊಡ್ತೇವೆ ಅಂತ ಅವರು ನೇರವಾಗಿ ಹೇಳಿದರು. ಇದು ನಮ್ಮ ಸರ್ಕಾರದ ನಿರ್ಣಯ ಅಂತ ಹೇಳಿದರು. ನಾವು ಅದಕ್ಕೆ ಏನೈತಿ ಭಾರತೀಯ ಮಜ್ದೂರ್ ಸಂಘ ಅದಕ್ಕೆ ತೀವ್ರವಾಗಿ ಖಂಡನೆ ಮಾಡೈತಿ ಮತ್ತು ಅದನ್ನು ತಿರಸ್ಕಾರ ಕೂಡ ಮಾಡೇವು. ನಾವು ತಿರಸ್ಕಾರ ಮಾಡಿ ನಂತರ ನಾವೇನೈತಿ ಅದಕ್ಕೆ ಅವರು ಏನೈತಿ ಇಲ್ಲ ನೀವು ಒಂದು ಹೆಜ್ಜೆ ಹಿಂದೆ ಹೋಗ್ಬೇಕು ಅಂದರು. ಇಲ್ಲ ನಾವು ಹೆಜ್ಜೆ ಹಿಂದೆ ಹೋಗೋಕೆ ಏನೈತಿ, ನೀವು ಯಾವ ಡಿಪಾರ್ಟ್ಮೆಂಟ್ದಲ್ಲಿ ಈ ಥರ ಬಿಟ್ಟು ಕೊಟ್ಟಾರ ಅದರ ಬಗ್ಗೆ ಮೊದಲು ಮಾಹಿತಿ ಕೊಡ್ರಿ ಅಂತ ನಾವು ಕೇಳಿದ್ವಿ. ಆ ಥರದ್ದು ಮಾಹಿತಿ ಯಾವುದೂ ಇರಲಿಲ್ಲ ಅವ್ರ ಕಡೆ, ಅದನ್ನು ಕೊಡೋಕ್ಕಾಗಲಿಲ್ಲ. ಮತ್ತು ಅವರು ಕೆಲವೊಂದಿಷ್ಟು ವಿಷಯ ಹೇಳೋಕ್ಕೆ ಇಷ್ಟಪಟ್ಟರು. ಹಿಂದಿನ ಸರ್ಕಾರ ಮಾಡಿದ ತಪ್ಪದ ಬಗ್ಗೆ ಅದನ್ನು ನಾನು ಅವರಲ್ಲಿ ಒಂದು ಇದನ್ನು ಮಾಡಿದೆ ಮನವಿ. ಏನಂದ್ರೆ ನೀವೇ ಹೇಳಿರಿ 1/1/2024 ಜಾರಿ ಮಾಡೇವಿ ಅನ್ನೋದನ್ನು ದಾಖಲೆ ತಾವ ಕೊಟ್ಟಿದ್ದು ಒಂದು ದಾಖಲೆ ಇತ್ತು, ಅದನ್ನು ತೋರಿಸಿದ್ವಿ. ಅವ್ರು ಗಪ್ಪಾದ್ರು ಇಲ್ಲ ಆರ್ಥಿಕ ಸಂಕಷ್ಟ ಇದೆ ಅಂತ ಹೇಳಿದರು. ಆರ್ಥಿಕ ಸಂಕಷ್ಟ ಅಂದರೆ ತಾವೇ ಭಾಷಣದಲ್ಲಿ ಹೇಳ್ತೀರಲ್ಲ ಏನಂದ್ರೆ ಲಾಭದಾಗಿದೆ ಸಂಸ್ಥೆ ಸ್ತ್ರೀ ಶಕ್ತಿಯಿಂದ ಅಂದ. ಮತ್ತು ಲಾಭದಾಗಿದ್ದರೆ ಯಾಕೆ ನಮ್ಮ ಸಾರಿಗೆ ನೌಕರಿಗೆ ಕೊಡಬೇಕಾದ ವೇತನ ಕೊಡ್ತಾ ಇಲ್ಲ, ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಇರಲಿಲ್ಲ ಅವ್ರ ಕಡೆ. ಬಟ್ ಇವತ್ತಿಗೂ ಕೂಡ ಆ ನಿರ್ಣಯ ತೊಗೊಳಕ್ಕಾಗಿಲ್ಲ ಅವ್ರಿಗೆ ಸರ್ಕಾರದಲ್ಲಿ. ಹಾಗಾಗಿ ನಾವು ಏನೈತಿ ನಮ್ಮ ಮುಂದಿನ ಹೋರಾಟ ಏನು ಅನ್ನೋದ್ರ ಬಗ್ಗೆ ನಾವು ನಿರ್ಣಯ ಮಾಡಲೇಬೇಕು. ಯಾಕಂದ್ರೆ ಅವ್ರು ಹೇಳಿದ್ದನ್ನು ಮಾತು ತಪ್ಪಿದ್ದಾರೆ. ಈಗ ಮಾತು ತಪ್ಪಿದ್ದಾರೆ ಅಂದ್ರೆ ನಾವು ಏನೈತಿ ಅದ್ರ ಬಗ್ಗೆ ಹೋರಾಟ ಮಾಡದೇ ಇದ್ರೆ ಅವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರ ಸಂಬಂಧ ನಾವು ಇವತ್ತಿಗೆ ಏನೈತಿ ನಾನು ತಮ್ಮಲ್ಲಿ ಸಮಸ್ತ ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ಕೋದಿಷ್ಟ, ತಾವು ಈ ಸಂದರ್ಭದಲ್ಲಿ ಯಾವುದೇ ಯೂನಿಯನ್ ಇರಲಿ ಏನೇ ಇರಲಿ ನಾವು ಯಾರು ಸರಿಯಾಗಿ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಹೋರಾಟ ಮಾಡಿದ್ರೆ ಮಾತ್ರ ಇವ್ರು ಇಂಪ್ಲಿಮೆಂಟ್ ಆಗಕ್ಕೆ ಸಾಧ್ಯ ಐತಿ. ಹಾಗಾಗಿ ನಾವು ಏನೈತಿ ಅದರ ಮುಖಾಂತರ ಒಂದು ಮೊದಲೇ ಹೆಜ್ಜೆಯಾಗಿ ಏನೈತಿ ನಾವು ಕೂಡ್ದವರು ಚಂದ್ರು ಅವ್ರು ನಮ್ಮ ಹತ್ರ ಬಂದರು. ಅವ್ರ ಜೊತೆ ಮಾತಾಡಿಕೊಂಡು ಮಜ್ದೂರ್ ಸಂಘದವರು ನಾವು ಚಂದ್ರು ಕೂಡ್ದವ್ರು ಕೂಡಿ ಇದು ಶರ್ಮಾಜಿ ಡಾಕ್ಟರ್ ಕೆ.ಎಸ್. ಶರ್ಮಾಜಿ ಅವ್ರನ್ನ ಹುಬ್ಳಿಯಲ್ಲಿ ಭೇಟಿಯಾದೀವಿ. ನಾವು ಭೇಟಿಯಾದ ಅದು ಯಾವಾಗಂದರೆ 22/12/2025 ಅವರು ಒಂದು ಕಾರ್ಯಾಲಯದಲ್ಲೇ ಭೇಟಿಯಾಗಿ ಮಾತಾಡಿದಾಗ ಸುದೀರ್ಘವಾಗಿ ಚರ್ಚೆ ಆಯಿತು ಮತ್ತು ಅದಕ್ಕೆ ಶರ್ಮಾಜಿ ಕೂಡ ಸಹಮತ ವ್ಯಕ್ತಪಡಿಸಿದ್ರು. ಏನಂದ್ರೆ ಕೂಡಿ ಹೋದ್ರೆ ಒಳ್ಳೆಯದು, ಹೋಗೋಣ ಮತ್ತು ಏನೈತಿ ಅಗ್ರಿಮೆಂಟ್ ಆಗಬೇಕು, ವೇತನ ಪರಿಷ್ಕರಣೆ ಏಕಪಕ್ಷ ಆಗಬಾರ್ದು, ಎಲ್ಲ ಯೂನಿಯನ್ ಸಹಿಬೇಕು ಅನ್ನೋದ್ರ ಬಗ್ಗೆ ಒಳ್ಳೆ ರೀತಿ ಅಭಿಪ್ರಾಯ ಕೊಟ್ಟರು. ಅದ್ರ ಮುಂದಿನ ಹೋರಾಟ ಭಾಗವಾಗಿ ನಾವೆಲ್ಲ ಯೂನಿಯನ್ ಕೂಡ ಜಂಟಿ ಕ್ರಿಯಾ ಸಮಿತಿ ಆಯಿತು ಅದು ಅಂತೆಲ್ಲ ತೀರ್ಮಾನ ಮಾಡಿ ನಂತರ ಏನೈತಿ ನಾವು ಮುಂದುವರಿದ್ವಿ. ಯಾವ ರೀತಿಯಾಗಿ ಈ ಯೋಜನೆಯನ್ನು ಮುಂದಿನ ದಿನಮಾನಗಳ ಸರಿದೂಗಿಸೋಕ್ಕೆ ಸಾಧ್ಯ ಐತೆ. ಹಾಗೆ ಇವನ್ನೆಲ್ಲವನ್ನು ನೋಡಿದಾಗ ಯಾವುದೇ ರೀತಿಯಾದಂಥ ಅಶಿಸ್ತು ಸರ್ಕಾರದಲ್ಲಿ ಹಣಕಾಸಿನ ಅಶಿಸ್ತು ಇವತ್ತು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಎದ್ದು ಕಾಣ್ತಾ ಇದೆ. ಎಲ್ಲವೂ ಕೂಡ ಯಾವುದೇ ರೀತಿಯಾದಂಥ ಸರಿಯಾದ ಹಂತದಲ್ಲಿ ಹೋಗಂಗಿಲ್ಲ, ಇದು ಆಗಂಗಿಲ್ಲ ಅಂತಕ್ಕಂಥದ್ದು 1 by 1 ಇವತ್ತು ಹೊರಗಡೆ ಬರುವಂಥ ವ್ಯವಸ್ಥೆ ಆಗ್ತಾಯಿದೆ. ಸರ್, ಈಗ ಅವರು ಉತ್ಪಾದನೆ ಮಾಡುವಂಥದ್ದು ವ್ಯವಸ್ಥೆ ಮಾಡಬೇಕಾಯ್ತು, ಅದು ಮಾಡಿಲ್ಲ. ಇವತ್ತು ನೋಡಿ ಅಬಕಾರಿ ಒಳಗೆ ಹರಾಜು ಮಾಡುವಂಥ ಪ್ರಕ್ರಿಯೆ ಕೈ ಹಾಕಿದರು.
ಸಬ್ ರಿಜಿಸ್ಟರ್ ವ್ಯಾಲ್ಯೂಗಳನ್ನು ಏರಿಸುವಂಥದ್ದನ್ನು ಮಾಡಿದರು, ಲ್ಯಾಂಡ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏರಿಸುವಂಥದ್ದು ಮಾಡಿದರು, ಮರಣ ಜನನ ಪ್ರಮಾಣ ಪತ್ರಕ್ಕೂ ದುಡ್ಡು ತೊಗೊಳೋಂಥದ್ದು ಮಾಡಿದರು. ಎಲ್ಲ ಕೆಲಸದಲ್ಲಿ ಯಾವುದು ಇದಿಲ್ಲ ಅನ್ನಂಗಿಲ್ಲ, ಎಲ್ಲೆಲ್ಲಿ ದುಡ್ಡು ತೊಗೊಳಕ್ಕಾಗತ್ತಾ ಎಲ್ಲ ದುಡ್ಡು ತೊಗೊಂಡ್ರು ಕೂಡ ಇನ್ನೂವರೆಗೂ ಕೂಡ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಲಾರ್ದ ರೀತಿಯಲ್ಲಿ ಕರ್ನಾಟಕ ಸ್ಥಿತಿ ಅಧೋಗತಿಗೆ ಹೋಗುವಂಥ ಸ್ಥಿತಿ ಕರ್ನಾಟಕದಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಜೋರಾಗಿ ಇದನ್ನಂತ ಹೇಳುವಂಥದ್ದು ವೈಯಕ್ತಿಕವಾಗಿ ಭೇಟಿಯಾಗಿ ಹೇಳಿ ಬರುವಂಥದ್ದನ್ನು ಮಾಡಿದ್ದೇನೆ. ಆದರೆ ಇದ್ರ ಹಿಂದೆ ಇರ್ತಕ್ಕಂಥ ತಾವು ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ಭಾಳ ಇಂಪಾರ್ಟೆಂಟ್ ಇದ್ದು, ಯಾವ ನೀವು ಕಾಂಟ್ರಾಕ್ಟ್ ಬೇಸ್ನಾಗ ತೊಗೊಂಡ್ರಿ ಅಪ್ರಾಕ್ಸಿಮೇಟ್ಲಿ ಹೇಳಕತ್ತೇನೆ, ಅವ್ರಿಗೆ 40,000 ರೂಪಾಯಿ ಪಗಾರ ಬರ್ತಿದ್ರೆ ಇವರಿಗೆ ರೆಗ್ಯುಲರ್ ಆದವ್ರಿಗೆ 20,000 ರೂಪಾಯಿ ಪಗಾರ ಬರುತ್ತೆ. ಅಂದರೆ ಇದರಲ್ಲಿ ದೊಡ್ಡ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಎದ್ದು ಕಾಣ್ತಾ ಇದೆ. ಕಾರಣದ ಕೈಗಳು, ಹಿಂದಲೆ ಕೈಗಳು ಯಾವ ಅನ್ನುವಂಥದ್ದು ನಾವು ಮುಂದಿನ ದಿನಮಾನಗಳಲ್ಲಿ ಅದನ್ನು ಕೂಡ ಹೊರಗೆ ಇಳಿಯುವಂಥ ಪ್ರಯತ್ನ ನಾನು ಮಾಡ್ತೀನಿ.